ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮುಡಾ ಕೇಸ್. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಈಗ ತನಿಖೆ ಚುರುಕುಗೊಂಡಿದೆ. ಮುಡಾ ಕಚೇರಿಗೆ ಲೋಕಾಯುಕ್ತ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ದಾಖಲೆ ಪರಿಶೀಲನೆಗಾಗಿ ಲೋಕಾಯುಕ್ತ ಎಸ್ಪಿ ಉದೇಶ್ ಅವರು ಭೇಟಿ ಕೊಟ್ಟಿದ್ದಾರೆ. ಮುಡಾ ಆಯುಕ್ತ ರಘುನಂದನ್ ಭೇಟಿ ಕೊಟ್ಟಿದ್ದಾರೆ. ಅವರನ್ನ ಭೇಟಿ ಮಾಡಿ ದಾಖಲೆಗಳ ಪರಿಶೀಲನೆ ಮಾಡಿದ್ದಾರೆ. ಎಸ್ಪಿ ಉದೇಶ್ ಅವರು ರಘುನಂದನ್ ಅವರನ್ನ ಭೇಟಿ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ 1998ರಿಂದ ಇಲ್ಲಿವರೆಗೂ ಕೂಡ ಆಗಿರುವಂಥ ಆ ಡೆವಲಪ್ಮೆಂಟ್ಸ್ಗಳ ಬಗ್ಗೆ ಅವ್ರು ಮಾಹಿತಿ ಪಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ದಾಖಲೆಗಳ ಪರಿಶೀಲನೆಗೆ ಮುಂದಾಗಿದ್ದಾರೆ. 14 ನಿವೇಶನ ಸಂಬಂಧಪಟ್ಟಂತೆ ಇರುವಂಥ ದಾಖಲೆಗಳೇನು, ಆಗ ಯಾರ್ಯಾರು ಅಧಿಕಾರಿಗಳಿದ್ರು, ಮುಡಾದಲ್ಲಿ ಯಾವ ಅಧಿಕಾರಿಗಳು ಬಂದು ಹೋಗಿದ್ದಾರೆ, ಯಾರ್ಯಾರಿಗೆ ಯಾರ್ಯಾರು ಸೈಟ್ ಹಂಚಿಕೆ ಮಾಡುವಂಥ ಸಂದರ್ಭದಲ್ಲಿ ಇದ್ದಂಥ ಆ ತಂಡ ಯಾವುದು, ಅದೆಲ್ಲ ಗೊತ್ತಾಗಬೇಕಲ್ಲ. ಹಾಗಾಗಿ ಡೀಟೇಲ್ಸ್ ಕಲೆಕ್ಟ್ ಮಾಡೋದಕ್ಕಿಂತ ಉದೇಶ್ ಅವರು ಅಂದರೆ ಉದೇಶ್ ಅವರ ನೇತೃತ್ವದಲ್ಲಿ ಇದು ತನಿಖೆ ನಡೀತಾ ಇರುವಂಥದ್ದು. ಈಗಾಗಲೇ ಕೆಸರೆ ಗ್ರಾಮದಲ್ಲಿ ಸ್ಥಳ ಮಹಜರಾಗಿದೆ. ಆದರೆ ಈಗ ಸೈಟ್ ಅಂದರೆ ಆ ಕೆಸರೆ ಗ್ರಾಮದಲ್ಲಿ ಇದ್ದಂಥ ಜಮೀನಿಗೆ ಪರ್ಯಾಯವಾಗಿ 14 ಸೈಟ್ ಏನು ಕೊಟ್ಟಿದ್ರಲ್ಲ, ಆ ಸೈಟ್ಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಕಲೆ ಹಾಕ್ಕೊಳ್ಬೇಕಾಗುತ್ತೆ. ಮತ್ತು ಆ ಸೈಟ್ಗಳಿಗೆ ವಿಸಿಟ್ ಕೊಟ್ಟು ಅಲ್ಲೂ ಕೂಡ ಸ್ಥಳ ಮಹಜರು ಮಾಡಬೇಕಾಗುತ್ತೆ. ಹಾಗಾಗಿ ಮೊದಲು ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್ ಏನಿದ್ದಾವೆ, ಯಾರ್ಯಾರು ಅಧಿಕಾರಿಗಳು ಆ ಸಂದರ್ಭದಲ್ಲಿದ್ದರು, ಅದೆಲ್ಲ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಅಂತ ಮುಡಾ ಆಯುಕ್ತ ರಘುನಂದನ್ ಅವರನ್ನ ಭೇಟಿ ಮಾಡಿ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಎಸ್ಪಿ ಉದೇಶ್ ಅವರು. ಏನೇನು ದಾಖಲೆಗಳು ಸಿಗುತ್ತೆ, ಹಾಗಾದರೆ ಆ ಸಂದರ್ಭದಲ್ಲಿ ಯಾವ ಕಮಿಟಿ ಇತ್ತು, ಯಾರ ನೇತೃತ್ವದಲ್ಲಿ ಸೈಟ್ ಹಂಚಿಕೆ ಆಗಿತ್ತು, ಏನಾದರೂ ಸಿದ್ದರಾಮಯ್ಯನವರು ನಿಜಕ್ಕೂ ಕೂಡ ಅಲ್ಲಿ ಪ್ರಭಾವವನ್ನು ಬೀರಿದ್ರಾ, ಇಂಥ ಜಾಗದಲ್ಲಿ ಇಷ್ಟು ಸೈಟ್ಗಳು ಬೇಕು ನನಗೆ ಅಂತ ಅವ್ರೇನಾದರೂ ಪ್ರಭಾವ ಬೀರಿದ್ರ, ಅದೇ ಇವಾಗ ಇರುವಂಥ ಪ್ರಶ್ನೆ. ಈಗ ಸೈಟ್ ಅಂತೂ ವಾಪಸ್ ಕೊಟ್ಟಾಗಿದೆ. ಪತ್ರದ ಮೂಲಕ ಮುಡಾ ಅಧ್ಯಕ್ಷರಿಗೆ ಪತ್ರವನ್ನು ಬರೆದಿದ್ದಾರೆ ಅವರ ಪತ್ನಿ, ಸಿದ್ದರಾಮಯ್ಯನವರ ಪತ್ನಿ. ಸೈಟ್ಗಳು ಬೇಡ, ವಾಪಸ್ ಪಡೆದುಕೊಳ್ಳಿ ಅಂತ ಮನವಿ ಮಾಡಿದ್ದಾರೆ. ಈಗ ಇರುವಂಥ ಪ್ರಶ್ನೆ, ಪ್ರಭಾವವನ್ನು ಬೀರಿ ನಿಜಕ್ಕೂ ಕೂಡ ಸಿದ್ದರಾಮಯ್ಯನವರು ಸೈಟ್ ಪಡೆದುಕೊಂಡಿದ್ರಾ, ಅವರ ಪತ್ನಿಗೆ ಸೈಟ್ ಕೊಡಿಸಿದ್ರಾ ಅನ್ನುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಪೂರಕವಾದಂಥ ದಾಖಲೆಗಳೇನಾದರೂ ಸಿಗುತ್ತಾ, ಅದನ್ನು ಕೂಡ ನೋಡ್ತಾರೆ. ಈಗಾಗಲೇ ಎಸ್ ಪಿ ಅವರು ಹೋಗಿದ್ದಾರೆ ಅಲ್ಲಿ. ಉದೇಶ್ ಅವರು ಮುಡಾ ಆಯುಕ್ತ ಆಗಿರುವಂಥ ರಘುನಂದನ್ ಅವರ ಹತ್ರ ಮಾತನಾಡ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೇನು ದಾಖಲೆಗಳಿದ್ದಾವೆ, ದಾಖಲೆಗಳನ್ನ ಕೇಳ್ತಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಪುನೀತ್. ಈಗಾಗಲೇ ಮುಡಾ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಳ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ರಘುನಂದನ್ ಅವರನ್ನ ಭೇಟಿಯಾಗಿ ಉದೇಶ್ ಅವರು ಮಾಹಿತಿ ಕಲೆ ಹಾಕ್ತಿದ್ದಾರಂತೆ. ಏನು ಡಾಕ್ಯುಮೆಂಟ್ಸ್ಗಳು ಲಭ್ಯವಾಗಬಹುದು ಅಂತ. ಓಕೆ, ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಮೂಡಾ ಕೇಸ್ ದಾಖಲಾಗಿದೆ. ಇದರಲ್ಲಿ FIR ಕೂಡ ದಾಖಲಿಸಿಕೊಂಡು ಈಗಾಗಲೇ ತನಿಖೆಯನ್ನು ಚುರುಕುಗೊಳಿಸಿರ್ತಕ್ಕಂಥ ಲೋಕಾಯುಕ್ತ ಅಧಿಕಾರಿಗಳು ಈಗ ಏನು ಒಂದೊಂದು ಹಂತವಾಗಿ ತಮ್ಮ ತನಿಖೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಮೊದಲಿಗೆ ಕೆಸರೆಯಲ್ಲಿದ್ದಂತ ಕೆಸರೆ ಸರ್ವೆ ನಂಬರ್ 464ರ 3 ಎಕರೆ 16 ಗುಂಟೆ ಜಮೀನಿತ್ತು. ಆ ಒಂದು ಜಮೀನನ್ನು ಮೊದಲಿಗೆ ಅಲ್ಲಿ ಸರ್ವೆ ಮಾಡಿದಂತಿರ್ಬೋದು, ಪರಿಶೀಲನೆ ಮಾಡಿದಂತಹ ಒಂದು ಕೆಲಸವನ್ನ ಮಾಡಿದ್ರು. ತದನಂತರ ಮೈಸೂರು ತಾಲೂಕು ಕಚೇರಿಗೆ ಭೇಟಿಯನ್ನ ಕೊಟ್ಟಂತಹ ಅಧಿಕಾರಿಗಳು ಅಲ್ಲೂ ಕೂಡ ಒಂದಷ್ಟು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಇದೀಗ ಮೈಸೂರಿನ ಮೂಡಾ ಕಚೇರಿ ಪ್ರಮುಖವಾಗಿ ಮೂಡಾ ನಿವೇಶನ ಹಂಚಿಕೆ ವಿಚಾರದಲ್ಲಿ ಒಂದು ಹಗರಣ ನಡೆದಿದೆ ಅಂತ ಹೇಳಿ ಈಗ FIR ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಆ ದಾಖಲಾಗಿರ್ತಕ್ಕಂಥ ಕೇಸಿಗೆ ತನಿಖೆಯನ್ನು ಚುರುಕುಗೊಳಿಸಿರ್ತಕ್ಕಂಥ ಅಧಿಕಾರಿಗಳು ಈಗ ಮೂಡಾಗೆ ಭೇಟಿಯನ್ನು ಕೊಡುವ ಮುಖಾಂತರ ಅಲ್ಲಿ ಮೂಡಾದ ಆಯುಕ್ತ ರಘುನಂದನ್ ಅವರನ್ನ ಭೇಟಿ ಮಾಡಿದ್ದಾರೆ, ಅವರೊಟ್ಟಿಗೆ ಚರ್ಚೆಯನ್ನು ಮಾಡಿದ್ದಾರೆ. ಅದಾದ ಬಳಿಕ ಅವರು ಅಲ್ಲಿ ದಾಖಲೆಗಳೇನಿದ್ದಾವೆ ಅಂದ್ರೆ ಆ ನಿವೇಶನ ಹಂಚಿಕೆ ಆಗ್ಲಿಕ್ಕಿಂತ ಮುಂಚೆ ಇದ್ದಂತಹ ದಾಖಲೆಗಳಿರ್ಬೋದು, ಜೊತೆಗೆ ನಿವೇಶನ ಹಂಚಿಕೆ ಆದಂತಹ ದಾಖಲೆಗಳಿರ್ಬೋದು, ಜಮೀನಿಗೆ ಪರ್ಯಾಯವಾಗಿ ಕೊಟ್ಟಿರ್ತಕ್ಕಂಥ ಅಂದ್ರೆ 50-50 ಅನುಪಾತದಲ್ಲಿ ಕೊಟ್ಟಿರ್ತಕ್ಕಂಥ ನಿವೇಶನಗಳಿರ್ಬೋದು, ಎಲ್ಲ ಸಂಪೂರ್ಣವಾದಂತಹ ದಾಖಲೆಗಳನ್ನ ತಮ್ಮ ವಶಕ್ಕೆ ಇಟ್ಕೊಂಡು ಪರಿಶೀಲನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ಲಾಗ್ತದೆ. ಓಕೆ, ಥ್ಯಾಂಕ್ ಯು ಪುನೀತ್ ಡೀಟೇಲ್ಸ್ಗೆ. ಸಿದ್ದರಾಮಯ್ಯನವರ ಕೇಸ್ಗೆ ಸಂಬಂಧಪಟ್ಟಂತೆ ಅಂದರೆ ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರ ವಿರುದ್ಧ FIR ದಾಖಲಾಗಿದೆ. ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಅಧಿಕಾರಿಗಳು. ಹೀಗಾಗಿ ತನಿಖೆಯ ಸಂಬಂಧ ಮುಡಾದಲ್ಲಿ ಒಂದಷ್ಟು ದಾಖಲೆಗಳನ್ನು ಪಡೆದುಕೊಳ್ಬೇಕು ಅಂತ SP ಉದೇಶ್ ಅವರು ಮುಡಾ ಆಯುಕ್ತ ಆಗಿರುವಂಥ ರಘುನಂದನ್ ಅವರನ್ನ ಭೇಟಿ ಮಾಡಿದ್ದಾರೆ. ಅವತ್ತಿನಿಂದ 1998ರಿಂದ ಹಿಡಿದು ಇಲ್ಲಿವರೆಗೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಏನು ದಾಖಲೆಗಳಿದ್ದಾವೆ, ಯಾವ್ಯಾವ ಅಧಿಕಾರಿಗಳು ಇಲ್ಲಿ ಬಂದು ಹೋಗಿದ್ದಾರೆ, ಅದಕ್ಕೆ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ.